ಉಳಿದ ಗದ್ದಿ ಅಂದ ತಕ್ಷಣ ಉಳಿತದ ಶರಣ ಅಂತ ಹೆಸರು. ಉಳಿತದ ಶರಣ ಅಂದ್ರೆ ಅವರ ವಚನ ಹೆಂಗಿದೆ ಅಂದ್ರೆ ಕೆಂಡದ ಮಳೆ ಇದ್ದಾಗಿದೆ. ಕೆಂಡದ ಮಳೆ. ಬಸವಣ್ಣನವರ ಕಾಲದಲ್ಲಿ ಎಷ್ಟು ವಚನಕಾರರಿದ್ರು ಅಷ್ಟು ವಚನಕಾರ ಎಲ್ಲ ವಚನಗಳನ್ನ ಬಿಡಿಸ್ಬೋದು. ಅದು ಉಳಿದ ಪದ್ಯಗಳ ವಚನವನ್ನು ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದ್ರೆ ಅದ್ಭುತ ಪ್ರಕಾಂಡ ಪಂಡಿತರು ಉಳಿದ ಪದ್ಯಗಳು. ಅವರ ವಚನದ ಒಂದು ವಚನವನ್ನ ನಾನು ಉಲ್ಲೇಖ ಮಾಡಿ ಇವತ್ತು ನಿಮಗೆ ತಿಳಿಸ್ತೇನೆ. ಯಾಕೆಂದ್ರೆ ಈ ಮಠ ಉಳಿದ ಪದ್ಯಗಳ ಪರಂಪರೆಯ ಮಠ. ಉಳಿದ ಪದ್ಯಗಳ ಪರಂಪರೆ ಅಂದ್ರೆ ಸಾಮಾಜಿಕ ಪರಿವರ್ತನೆಯ ರೂವಾರಿಗಳವರು. ಅವರ ವಚನ ಹೆಂಗಿದೆ ಅಂದ್ರೆ ಅವರ ಪುಣ್ಯಶ್ರೀ ಕಾಳವೆ ನಮ್ಮ ಸಚಿವರು ಜ್ಞಾಪಕ ಮಾಡಿಕೊಂಡು ಆಸೆ ಎಂಬುದೇ ಭಗವದ ಬೀಜ, ನಿರಾಶೆ ಎಂಬುದೇ ನಿತ್ಯ ಮುಕ್ತಿ ಅಂತೇಳಿ ಮುಂದುವರೆದ ಒಂದು ವಚನ ಹೇಳ್ತಾರೆ. ಆ ವಚನ ಕೇಳಿಬಿಟ್ರೆ ನಿಜವಾಗಿಯೂ ಅವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಹೆಣ್ಣುಮಗಳು ಉರ್ಲಿಗ ವ್ಯಕ್ತಿಗಳ ಪುಣ್ಯಸ್ತ್ರೀ ಎಷ್ಟು ಗಟ್ಟಿತನ ಇತ್ತು. ಆ ವಚನ ಏನ್ ಬರ್ತದಪ್ಪ ಅಂದ್ರೆ ಕುರಿ ಕೋಳಿ ಕಡಿಮೀನು ತಿನ್ನುವವರನ್ನ ಕುಲದರು ಎಂಬುವರಲ್ಲೋ. ಹೆಂಗೆ ಹೇಳ್ತಾರೆ ಅಂದ್ರೆ ಕುರಿ ಕೋಳಿ ಕಡಿಮೀನು ತಿನ್ನುವವರನ್ನ ಕುಲದರು ಎಂಬುವರಲ್ಲೋ. ಏ ಕುಲಗಳೇ ನೀವೇಕೆ ಮೇಲಾದಿರಿ, ಏ ಕುಲಗಳೇ ನೀವೇಕೆ ಕೀಳಾದಿರಿ. ಮಾದಿಗನುಂಡದ್ದು ನಾಯಿ ನೆಕ್ಕಿತು, ಬ್ರಾಹ್ಮಣನುಂಡದ್ದು ನಾಯಿ ನೆಕ್ಕಿತು, ನಾಯಿಗಿಲ್ಲದ ಕುಲ ನಿಮಗನುಂಡದ್ದು